ಒಂದು ವೇಳೆ ಇಂದು ನಿಮಗೆ ಒಬ್ಬಂಟಿಯಾಗಿರಲು ಕಷ್ಟ ಅನಿಸುತ್ತಿದ್ರೆ, ಈ ಪ್ರಪಂಚ ಯಾವಾಗಲೂ ನಿಮ್ಮನ್ನು ತನ್ನ ನಿಯಮಗಳ ಪ್ರಕಾರವೇ ಆಡಿಸುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಯಾವ ದಿನ ನೀವು ಯಾವುದೇ ಬೆಂಬಲವಿಲ್ಲದೆ, ಯಾವುದೇ ಪ್ರಶಂಸೆ ಇಲ್ಲದೆ ಮತ್ತು ಯಾರ ಜೊತೆಯೂ ಇಲ್ಲದೆ ನಗುವುದನ್ನು ಕಲಿಯುತ್ತೀರೋ, ಅದೇ ದಿನದಿಂದ ನಿಮ್ಮ ನಿಜವಾದ ಮೌಲ್ಯ ಹೆಚ್ಚಾಗಲು ಪ್ರಾರಂಭವಾಗುತ್ತೆ. ಯಾಕೆಂದರೆ ಈ ಜಗತ್ತು ಯಾರಿಗೆ ಯಾರ ಅಗತ್ಯವೂ ಇಲ್ಲವೋ ಅಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳಲು ಹೆದರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಬ್ಬಂಟಿಯಾಗಿ ಬದುಕುವುದು ದೌರ್ಬಲ್ಯವಲ್ಲ, ಬದಲಿಗೆ ಅದು ನಿಮ್ಮನ್ನು ಜನಸಮೂಹದಿಂದ ಭಿನ್ನವಾಗಿ ಮತ್ತು ಅಮೂಲ್ಯವಾಗಿ ರೂಪಿಸುವ ಒಂದು ಶಕ್ತಿಯಾಗಿದೆ ಎಂದು ಹೇಳಿಕೊಡಲಿದ್ದೇನೆ. ಆದರೆ ಈ ಶಕ್ತಿಯನ್ನು ಪಡೆದುಕೊಳ್ಳಲು ನೀವು ಒಂದು ಸತ್ಯವನ್ನು ತಿಳಿದುಕೊಳ್ಳಬೇಕಾಗುತ್ತೆ. ಅದನ್ನು ಕೇಳಿದ ನಂತರ ಬಹುಶಃ ನೀವು ಎಂದಿಗೂ ಮೊದಲಿನಂತೆ ಇರುವುದಿಲ್ಲ. ಅದಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೆ ಖಂಡಿತವಾಗಿ ನೋಡಿ, ಯಾಕೆಂದರೆ ಕೊನೆಯ ಮಾತು ನಿಮ್ಮ ಸಂಪೂರ್ಣ ಆಲೋಚನೆಯನ್ನೇ ಬದಲಾಯಿಸಬಹುದು. ನೀವು ಎಂದಾದರೂ ಯೋಚಿಸಿದ್ದೀರಾ, ನೀವು ಯಾವಾಗಲೂ ಜನರ ಮಧ್ಯೆ ಇರುವಾಗ, ಹೌದು, ಪ್ರತಿಯೊಬ್ಬರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಿರುವಾಗ, ಪ್ರತಿ ಕರೆಗೂ ತಕ್ಷಣ ಉತ್ತರಿಸುತ್ತಿರುವಾಗ, ಪ್ರತಿ ಸಂಬಂಧವನ್ನು ಉಳಿಸಿಕೊಳ್ಳಲು ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳುತ್ತಿರುವಾಗ, ಹೌದು, ಅಲ್ಲಿಯವರೆಗೆ ನಿಮ್ಮ ನಿಜವಾದ ಮೌಲ್ಯ ಯಾಕೆ ಸೃಷ್ಟಿಯಾಗುವುದಿಲ್ಲ? ಯಾಕೆಂದರೆ ಈ ಪ್ರಪಂಚದ ಒಂದು ಕಠಿಣ ನಿಯಮವೇನೆಂದರೆ, ಯಾವ ವ್ಯಕ್ತಿ ಯಾವಾಗಲೂ ಎಲ್ಲರಿಗೂ ಸಿಗುತ್ತಾನೋ ಅವನ ಪ್ರಾಮುಖ್ಯತೆ ದಿನ ಕಳೆದಂತೆ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ. ಈ ಮಾತು ಕೇಳಲು ಕಹಿಯಾಗಿರಬಹುದು, ಆದರೆ ಇದೇ ನಿಜ. ಒಂದು ವೇಳೆ ಸೂರ್ಯ ಕೂಡ 24 ಗಂಟೆಯೂ ಆಕಾಶದಲ್ಲೇ ಇದ್ದಿದ್ರೆ ಬಹುಶಃ ಅವನಿಗೂ ಯಾವುದೇ ಬೆಲೆ ಇರುತ್ತಿರಲಿಲ್ಲ. ಅವನಿಗಾಗಿ ಜನರು ಕಾಯುವುದು ಯಾಕೆಂದ್ರೆ ಅವನು ಸರಿಯಾದ ಸಮಯಕ್ಕೆ ಬರುತ್ತಾನೆ ಮತ್ತು ಸರಿಯಾದ ಸಮಯಕ್ಕೆ ಹೊರಟು ಹೋಗುತ್ತಾನೆ. ಅದೇ ರೀತಿ ಒಬ್ಬ ಮನುಷ್ಯನ ಮೌಲ್ಯವು ಅವನು ಒಬ್ಬಂಟಿಯಾಗಿ ನಿಲ್ಲುವ ಸಾಮರ್ಥ್ಯದಿಂದ ನಿರ್ಧಾರವಾಗುತ್ತದೆಯೇ ಹೊರತು ಯಾವಾಗಲೂ ಜನಸಮೂಹದ ನಡುವೆ ಇರುವುದರಿಂದಲ್ಲ. ಒಮ್ಮೆ ನಿಮ್ಮ ಸ್ವಂತ ಜೀವನವನ್ನು ತಿರುಗಿ ನೋಡಿ. ನೀವು ಯಾರಿಗೋಸ್ಕರ ನಿಮ್ಮ ಸಮಯವನ್ನು ಬಿಟ್ಟುಕೊಟ್ಟಿದ್ದೀರಿ, ನಿಮ್ಮ ನಿದ್ದೆಯನ್ನು ಬಿಟ್ಟಿದ್ದೀರಿ, ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಿದ್ದೀರಿ. ಆದರೆ ಪ್ರತಿಯಾಗಿ ನಿಮಗೆ ನೀವು ನಿರೀಕ್ಷಿಸಿದ ಗೌರವ ಸಿಗಲಿಲ್ಲ, ಹೌದಲ್ಲವೇ? ಏಕೆ? ಯಾಕೆಂದರೆ ನೀವು ನಿಮ್ಮ ಇಡೀ ಪ್ರಪಂಚವನ್ನು ಇತರರ ಸುತ್ತಲೇ ನಿರ್ಮಿಸಿಕೊಂಡಿದ್ದೀರಿ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕೀಯನ್ನು ಇತರರ ಕೈಗೆ ಕೊಡುತ್ತಾನೋ ಆಗ ಅವನು ನಿಧಾನವಾಗಿ ತನ್ನ ಸ್ವಂತ ಗುರುತನ್ನೇ ಕಳೆದುಕೊಳ್ಳುತ್ತಾನೆ. ನೆನಪಿಡಿ, ಯಾರು ತನ್ನೊಂದಿಗೆ ತಾನು ಸಂತೋಷವಾಗಿರಲು ಸಾಧ್ಯವಿಲ್ಲವೋ ಅವರು ಈ ಪ್ರಪಂಚದ ಯಾವುದೇ ವ್ಯಕ್ತಿಯೊಂದಿಗೂ ದೀರ್ಘಕಾಲ ಸಂತೋಷವಾಗಿರಲು ಸಾಧ್ಯವಿಲ್ಲ. ಒಂಟಿತನ ಮತ್ತು ಒಬ್ಬಂಟಿಯಾಗಿರುವುದು ಇವೆರಡು ವಿಭಿನ್ನ ವಿಷಯಗಳು. ಒಂಟಿತನ ಎಂಬುವುದು ನಿಮ್ಮ ಜೊತೆ ಯಾರೂ ಇಲ್ಲ ಎಂದು ನೀವು ಭಾವಿಸಿದಾಗ ಉಂಟಾಗುತ್ತೆ, ಆದರೆ ಒಬ್ಬಂಟಿಯಾಗಿರುವುದು ಒಂದು ಆಯ್ಕೆಯಾಗಿದೆ. ಇದು ನಿಮ್ಮ ಆಂತರ್ಯದಲ್ಲಿ ನೀವು ಎಷ್ಟು ಬಲಶಾಲಿಯಾಗುತ್ತೀರಿ ಎಂದರೆ ನಿಮಗೆ ಪ್ರತಿ ಕ್ಷಣವೂ ಯಾರದ್ದೋ ಬೆಂಬಲದ ಅಗತ್ಯವೇ ಇರುವುದಿಲ್ಲ. ಈ ಪ್ರಪಂಚದ ಬಹುತೇಕ ಎಲ್ಲ ಯಶಸ್ವಿ ವ್ಯಕ್ತಿಗಳು ತಮ್ಮ ಜೀವನದ ಅತ್ಯಂತ ದೊಡ್ಡ ಬದಲಾವಣೆಯನ್ನು ತಮ್ಮ ಒಂಟಿತನದಲ್ಲೇ ಮಾಡಿದ್ದಾರೆ. ಜನರೆಲ್ಲ ಅವರನ್ನು ನೋಡಿ ತಮಾಷೆ ಮಾಡುತ್ತಿದ್ದಾಗ, ಯಾರು ಅವರ ಮೇಲೆ ನಂಬಿಕೆ ಇಡದಿದ್ದಾಗ, ಅವರಿಗಾಗಿ ಚಪ್ಪಾಳೆ ತಟ್ಟಲು ಯಾರು ಇಲ್ಲದಿದ್ದಾಗ ಅವರು ಚುರುಕಾಗಿ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು. ಯಾಕೆಂದರೆ ಜನಸಮೂಹವು ಯಾವಾಗಲೂ ಫಲಿತಾಂಶವನ್ನು ನೋಡುತ್ತದೆಯೇ ಹೊರತು ಪಟ್ಟ ಶ್ರಮವನ್ನಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಒಂದು ಬೀಜ ಕೂಡ ಮೊದಲು ಕತ್ತಲೆಯ ಮಣ್ಣಿನಲ್ಲಿ ಒಬ್ಬಂಟಿಯಾಗೇ ಇರುತ್ತೆ. ಒಂದು ವೇಳೆ ಅದು ಆ ಕತ್ತಲೆಗೆ ಹೆದರಿಬಿಟ್ಟರೆ ಎಂದಿಗೂ ಒಂದು ಬೃಹತ್ ವೃಕ್ಷವಾಗಲು ಸಾಧ್ಯವಿಲ್ಲ. ನಿಮ್ಮ ಜೀವನವೂ ಸಹ ಅದೇ ಬೀಜದಂತಿದೆ. ಇಂದು ನಿಮಗೆ ಯಾವ ಸಮಯ ಶೂನ್ಯ, ಶಾಂತ ಮತ್ತು ಒಂಟಿ ಅನಿಸುತ್ತಿದೆಯೋ ಅದೇ ಸಮಯ ನಿಮ್ಮನ್ನು ಆಂತರಿಕವಾಗಿ ಎಷ್ಟು ಬಲಶಾಲಿಯಾಗಿಸುತ್ತದೆ ಎಂದರೆ ನಾಳೆ ಜನರು ನಿಮ್ಮಂತೆ ಆಗಲು ಪ್ರಯತ್ನಿಸುತ್ತಾರೆ. ಆದರೆ ಬಹುತೇಕ ಜನರು ಇದೇ ತಪ್ಪನ್ನು ಮಾಡುತ್ತಾರೆ. ಅವರಿಗೆ ಒಂಟಿತನ ಅನಿಸಿದ ತಕ್ಷಣ ಅವರು ತಕ್ಷಣ ಮೊಬೈಲ್ ಎತ್ತಿಕೊಳ್ಳುತ್ತಾರೆ, ಸೋಷಿಯಲ್ ಮೀಡಿಯಾ ತೆರೆಯುತ್ತಾರೆ ಅಥವಾ ಯಾರಿಗಾದರೂ ಕಾಲ್ ಮಾಡುತ್ತಾರೆ. ತಮ್ಮನ್ನು ತಾವು ಭೇಟಿಯಾಗುವ ಬದಲು ಅವರು ಇಡೀ ಪ್ರಪಂಚವನ್ನು ಭೇಟಿಯಾಗಲು ಹೊರಟು ಬಿಡುತ್ತಾರೆ. ಇಲ್ಲಿಂದಲೇ ಅವರ ನಿಜವಾದ ಸೋಲು ಪ್ರಾರಂಭವಾಗುತ್ತೆ. ಯಾಕೆಂದರೆ ಯಾರು ತನ್ನೊಂದಿಗೆ ತಾನು ಕುಳಿತುಕೊಳ್ಳುವುದನ್ನು ಕಲಿಯುವುದಿಲ್ಲವೋ ಅವರು ತಮ್ಮನ್ನು ತಾವು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಮತ್ತು ಯಾರು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ತಮ್ಮ ಅತ್ಯಂತ ದೊಡ್ಡ ಶಕ್ತಿಯನ್ನು ಎಂದಿಗೂ ಗುರುತಿಸಲಾರರು. ಸ್ವಲ್ಪ ಸಮಯದವರೆಗೆ ಯೋಚಿಸಿ. ಒಂದು ವೇಳೆ ಒಂದು ದಿನ ನಿಮ್ಮ ಫೋನ್ನಲ್ಲಿ ಇಂಟರ್ನೆಟ್ ಇಲ್ಲದಿದ್ದರೆ, ಯಾವುದೇ ಮೆಸೇಜ್ ಬರದಿದ್ದರೆ, ಯಾರು ನಿಮ್ಮನ್ನು ನೆನಪಿಸಿಕೊಳ್ಳದಿದ್ದರೆ ಆಗಲೂ ನೀವು ಸಂತೋಷವಾಗಿರುತ್ತೀರಾ? ಒಂದು ವೇಳೆ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಇಲ್ಲ ಎಂದಾದರೆ ಅದರ ಅರ್ಥ ನಿಮ್ಮ ಸಂತೋಷ ಇನ್ನೂ ಕೂಡ ನಿಮ್ಮ ಒಳಗಿಲ್ಲ, ಬದಲಿಗೆ ಅದು ಇತರರ ನಡವಳಿಕೆಯ ಮೇಲೆ ಅವಲಂಬಿತವಾಗಿದೆ. ಇದೇ ಕಾರಣಕ್ಕೆ ಸಣ್ಣ ಪುಟ್ಟ ವಿಷಯಗಳು ನಿಮ್ಮನ್ನು ಕುಗ್ಗಿಸಿ ಬಿಡುತ್ತೆ. ಯಾರೋ ಒಬ್ಬರು ಉತ್ತರ ನೀಡಲಿಲ್ಲ, ಯಾರೋ ಇಗ್ನೋರ್ ಮಾಡಿದರು, ಯಾರೋ ನಿಮ್ಮನ್ನು ಪ್ರಶಂಸಲಿಲ್ಲ ಎಂಬ ಕಾರಣಕ್ಕೆ ನಿಮ್ಮ ಇಡೀ ದಿನವೇ ಹಾಳಾಗಿ ಹೋಗುತ್ತೆ. ಆದರೆ ಯಾವ ದಿನ ನೀವು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿಸಿಕೊಳ್ಳುವುದನ್ನು ಕಲಿಯುತ್ತೀರೋ ಆ ದಿನ ಹೊರಗಿನ ಪ್ರಪಂಚದ ಗದ್ದಲ ನಿಮ್ಮನ್ನು ಬಾಧಿಸುವುದನ್ನು ನಿಲ್ಲಿಸುತ್ತದೆ.
ನೆನಪಿಡಿ, ಒಂದು ವಜ್ರ ಕೂಡ ಭೂಮಿಯ ಆಳದಲ್ಲಿ ಹೂತು ಹೋಗಿ ಅಸಂಖ್ಯಾತ ಒತ್ತಡಗಳನ್ನು ತಡೆದುಕೊಳ್ಳುವವರೆಗೆ ಕೇವಲ ಒಂದು ಸಾಮಾನ್ಯ ಕಲ್ಲಿನಂತೆ ಕಾಣುತ್ತೆ. ಮನುಷ್ಯನು ಸಹ ಅಷ್ಟೇ. ಅವನು ಒಬ್ಬಂಟಿಯಾಗಿ ಹೋರಾಡದ ಹೊರತು ಅವನ ನಿಜವಾದ ಹೊಳಪು ಹೊರಬರುವುದಿಲ್ಲ. ಆದ್ದರಿಂದ ಇಂದು ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಜೊತೆ ಇಲ್ಲದ ಅಂತಹ ಸಮಯವಿದ್ದರೆ ಅದನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಬೇಡಿ. ಬಹುಶಃ ನಿಮ್ಮನ್ನು ನೀವೇ ರೂಪಿಸಿಕೊಳ್ಳಲು ದೇವರು ನಿಮಗೆ ನೀಡಿರುವ ಸಮಯ ಇದೇ ಇರಬಹುದು. ಯಾಕೆ ಎಂದರೆ ನೀವು ನಿಮ್ಮನ್ನು ಎಷ್ಟು ಬಲಶಾಲಿಯಾಗಿಸಿಕೊಳ್ಳುತ್ತೀರಾ ಎಂದರೆ ನಿಮಗೆ ಯಾರ ಬೆಂಬಲದ ಅಗತ್ಯವೂ ಇರುವುದಿಲ್ಲ. ಆಗ ಜನರೇ ನಿಮ್ಮ ಜೊತೆ ಇರಲು ಸ್ವತಃ ಪ್ರಯತ್ನಿಸುತ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಒಬ್ಬಂಟಿಯಾಗಿರುವುದನ್ನು ಕಲಿಯುವುದರ ಅತ್ಯಂತ ದೊಡ್ಡ ರಹಸ್ಯ ಇನ್ನೂ ಬಾಕಿ ಇದೆ, ಮತ್ತು ಅದೇ ರಹಸ್ಯವು ನಿರ್ಧರಿಸುತ್ತೆ ಜನರು ನಿಮ್ಮನ್ನು ಹಗುರವಾಗಿ ಪರಿಗಣಿಸುತ್ತಾರೋ ಅಥವಾ ನಿಮ್ಮ ಉಪಸ್ಥಿತಿಗೆ ಗೌರವ ನೀಡುತ್ತಾರೋ ಎಂದು. ಒಂದು ವೇಳೆ ಜನರು ನಿಮಗೆ ಗೌರವ ನೀಡಬೇಕು ಎಂದು ನೀವು ಬಯಸಿದ್ರೆ ಎಲ್ಲಕ್ಕಿಂತ ಮೊದಲು ನೀವು ನಿಮ್ಮನ್ನು ಗೌರವಿಸುವುದನ್ನು ಕಲಿಯಬೇಕು. ಮತ್ತು ನಿಮ್ಮನ್ನು ನೀವೇ ಗೌರವಿಸುವ ಮೊದಲ ನಿಯಮವೆಂದರೆ ನಿಮ್ಮ ಸಂತೋಷಕ್ಕಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಬೇಡಿ. ಸ್ವಲ್ಪ ಯೋಚಿಸಿ. ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋದರೆ ನಿಮ್ಮ ಇಡೀ ಪ್ರಪಂಚ ಚಲ್ಲಾಪಿಲ್ಲಿಯಾಗುತ್ತೆ ಎಂದಾದರೆ ಅದರ ಅರ್ಥ ನೀವು ನಿಮ್ಮ ಶಕ್ತಿಯನ್ನು ಬೇರೆಯವರಿಗೆ ಒಪ್ಪಿಸಿಬಿಟ್ಟಿದ್ದೀರಿ ಎಂದೇ ಅರ್ಥ. ಒಬ್ಬ ಬಲಶಾಲಿ ಮನುಷ್ಯ ಸಂಬಂಧಗಳಿಂದ ಓಡಿ ಹೋಗುವುದಿಲ್ಲ, ಆದರೆ ಅವನು ಯಾವುದೇ ಸಂಬಂಧಕ್ಕಾಗಿ ತನ್ನ ಸ್ವಂತ ಗುರುತನ್ನು ಕಳೆದುಕೊಳ್ಳುವುದೂ ಇಲ್ಲ. ನೆನಪಿಡಿ, ಸಂಬಂಧಗಳು ಜೀವನದ ಒಂದು ಭಾಗವೇ ಹೊರತು ಇಡೀ ಜೀವನವೇ ಅಲ್ಲ. ಯಾವಾಗ ನೀವು ಒಬ್ಬಂಟಿಯಾಗಿ ಸಮಯ ಕಳೆಯಲು ಪ್ರಾರಂಭಿಸುತ್ತೀರೋ ಆಗ ನಿಮ್ಮೊಳಗೆ ಒಬ್ಬ ಹೊಸ ಮನುಷ್ಯ ಜನ್ಮ ತಾಳುತ್ತಾನೆ. ನೀವು ನಿಮ್ಮ ಭಯವನ್ನು ಗುರುತಿಸುತ್ತೀರಿ, ನಿಮ್ಮ ದೌರ್ಬಲ್ಯಗಳನ್ನು ನೋಡುತ್ತೀರಿ ಮತ್ತು ನಂತರ ಅವುಗಳನ್ನು ನಿಧಾನವಾಗಿ ನಿಮ್ಮ ಶಕ್ತಿಯನ್ನಾಗಿ ಬದಲಾಯಿಸಿಕೊಳ್ಳುತ್ತೀರಿ. ಇದೇ ಕಾರಣಕ್ಕಾಗಿ ಶಾಂತವಾಗಿರುವ ಜನರು ಹೆಚ್ಚಾಗಿ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತಾರೆ. ಅವರು ಯಾವುದೇ ವಾದ ವಿವಾದಗಳಿಗೆ ಬೀಳುವುದಿಲ್ಲ, ಪ್ರತಿಯೊಬ್ಬರಿಗೂ ಉತ್ತರಿಸುತ್ತಾ ಕೂರುವುದಿಲ್ಲ, ಪ್ರತಿಯೊಂದು ಜಾಗದಲ್ಲೂ ತಮ್ಮನ್ನು ತಾವು ಸಾಬೀತುಪಡಿಸಲು ಪ್ರಯತ್ನಿಸುವುದಿಲ್ಲ. ಯಾಕೆಂದ್ರೆ ಅವರ ಗುರುತು ಅವರ ಮಾತುಗಳಿಂದಲ್ಲ, ಬದಲಿಗೆ ಅವರ ಕೆಲಸಗಳಿಂದ ಮೂಡುತ್ತೆ ಎಂಬುದು ಅವರಿಗೆ ತಿಳಿದಿರುತ್ತೆ. ಇಂದಿನ ಜಗತ್ತಿನಲ್ಲಿ ಬಹುತೇಕ ಜನರು ಒಬ್ಬಂಟಿಯಾಗಿರಲು ಹೆದರುತ್ತಾರೆ, ಯಾಕೆಂದ್ರೆ ಅವರಿಗೆ ತಮ್ಮದೇ ಆದ ಆಲೋಚನೆಗಳನ್ನು ಎದುರಿಸುವುದು ಕಷ್ಟ ಅನಿಸುತ್ತೆ. ಅದಕ್ಕಾಗಿ ಅವರು ಯಾವಾಗಲೂ ಮೊಬೈಲ್, ಮನೋರಂಜನೆ ಅಥವಾ ಜನಸಮೂಹದಲ್ಲಿ ತಮ್ಮನ್ನು ತಾವು ಕಾರ್ಯಮಗ್ನರಾಗಿ ಇಟ್ಟುಕೊಳ್ಳುತ್ತಾರೆ. ಆದರೆ ಸತ್ಯವೇನೆಂದರೆ, ಯಾವ ಮನುಷ್ಯ ತನ್ನ ಮನಸ್ಸನ್ನು ಗೆಲ್ಲುತ್ತಾನೋ ಅವನನ್ನು ಸೋಲಿಸುವುದು ಈ ಜಗತ್ತಿಗೆ ಅಸಾಧ್ಯವಾಗುತ್ತೆ. ನೀವು ಒಬ್ಬಂಟಿಯಾಗಿ ಕುಳಿತಾಗ ನಿಮಗೆ 2 ದಾರಿಗಳು ಕಾಣಿಸುತ್ತೆ. ಮೊದಲನೆಯದು ನಿಮ್ಮ ಪರಿಸ್ಥಿತಿಗಳನ್ನು ದೂಷಿಸುವುದು, ಎರಡನೆಯದು ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳುವುದು. ಬಹುತೇಕ ಜನರು ಮೊದಲನೆಯ ದಾರಿಯನ್ನು ಆರಿಸಿಕೊಳ್ಳುತ್ತಾರೆ, ಆದರೆ ಯಾರು ಇತಿಹಾಸವನ್ನು ಸೃಷ್ಟಿಸುತ್ತಾರೋ ಅವರು ಎರಡನೆಯ ದಾರಿಯನ್ನು ಆರಿಸಿಕೊಳ್ಳುತ್ತಾರೆ. ಅವರು ದೂರುವುದಿಲ್ಲ, ಅವರು ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ಅವರು ನೆಪಗಳನ್ನು ಹೇಳುವುದಿಲ್ಲ, ಅವರು ತಮ್ಮ ಕೌಶಲ್ಯವನ್ನು ಸುಧಾರಿಸಿಕೊಳ್ಳುತ್ತಾರೆ. ಅವರು ಜನರ ಹಿಂದೆ ಓಡುವುದಿಲ್ಲ, ಅವರು ತಮ್ಮ ಗುರಿಯ ಹಿಂದೆ ಓಡುತ್ತಾರೆ. ಮತ್ತು ಇದೇ ಕಾರಣಕ್ಕಾಗಿ ಒಂದು ದಿನ ಜನರೇ ಅವರ ಹಿಂದೆ ನಡೆಯಲು ಪ್ರಾರಂಭಿಸುತ್ತಾರೆ. ನೆನಪಿಡಿ, ಯಾವ ವ್ಯಕ್ತಿಗೆ ತನ್ನ ಸ್ವಂತ ಒಡನಾಟ ಇಷ್ಟವಾಗಲು ಪ್ರಾರಂಭವಾಗುತ್ತದೆಯೋ ಅವನ ಜೀವನ ಬದಲಾಗಲು ತಾನಾಗಿಯೇ ಶುರುವಾಗುತ್ತೆ. ಯಾಕೆಂದ್ರೆ ಈಗ ಅವನು ಇತರರ ಒಪ್ಪಿಗೆಗಾಗಿ ಕಾಯುವುದಿಲ್ಲ. ಜನ ತನ್ನನ್ನು ಹೊಗಳಲಿ ಎಂಬ ಕಾರಣಕ್ಕಾಗಿ ಅವನು ಕೆಲಸ ಮಾಡುವುದಿಲ್ಲ. ಅವನು ಕೆಲಸ ಮಾಡುವುದು ಯಾಕೆಂದ್ರೆ ಅವನ ಭವಿಷ್ಯವು ಅವನ ಇಂದಿನ ಶಿಸ್ತಿನ ಮೇಲೆ ಅವಲಂಬಿತವಾಗಿದೆ ಎಂಬುದು ಅವನಿಗೆ ತಿಳಿದಿರುತ್ತೆ. ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ನಿಮ್ಮ ಒಂಟಿತನವಲ್ಲ, ಬದಲಿಗೆ ಆ ಒಂಟಿತನದಲ್ಲಿ ನೀವು ಸಾಧಿಸಿದ ವೈಯಕ್ತಿಕ ಬೆಳವಣಿಗೆ ಆಗಿದೆ. ಒಂದು ವೇಳೆ ನೀವು ಪ್ರತಿದಿನ ಕೇವಲ 1 ಗಂಟೆ ನಿಮಗಾಗಿ ಮುಡಿಪಾಗಿಟ್ಟು ಹೊಸ ವಿಷಯಗಳನ್ನು ಕಲಿತರೆ, ಪುಸ್ತಕಗಳನ್ನು ಓದಿದರೆ, ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಕೆಲಸ ಮಾಡಿದರೆ, 1 ವರ್ಷದ ನಂತರ ನೀವು ಈಗಿರುವಂತಹ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ಜನರು ನಿಮ್ಮನ್ನು ಕೇಳುತ್ತಾರೆ, ನೀವು ಇಷ್ಟೊಂದು ಹೇಗೆ ಬದಲಾದಿರಿ ಎಂದು. ಆದರೆ ನಿಮ್ಮ ಅತ್ಯಂತ ದೊಡ್ಡ ಯಶಸ್ಸು ನೀವು ಒಬ್ಬಂಟಿಯಾಗಿದ್ದ ಆ ಗಂಟೆಗಳಲ್ಲೇ ರೂಪುಗೊಂಡಿತ್ತು ಎಂಬುದು ಅವರಿಗೆ ಎಂದಿಗೂ ತಿಳಿಯುವುದಿಲ್ಲ. ಅದಕ್ಕಾಗಿಯೇ ಇಂದಿನಿಂದಲೇ ಒಂದು ನಿರ್ಧಾರ ಮಾಡಿ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಧೃತಿಗೆಡಬೇಡಿ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಿಮ್ಮ ಮೇಲೆ ನಿಮಗೆ ಸಂಶಯ ಬೇಡ. ಜನರು ನಿಮ್ಮನ್ನು ಗೌರವಿಸದಿದ್ದರೆ ನಿಮ್ಮ ಮೌಲ್ಯ ಕಡಿಮೆ ಎಂದು ಭಾವಿಸಬೇಡಿ. ಯಾಕೆಂದ್ರೆ ಒಂದು ವಜ್ರದ ಯೋಗ್ಯತೆಯನ್ನು ಮಾರುಕಟ್ಟೆ ನಿರ್ಧರಿಸುವುದಿಲ್ಲ, ಅದರ ನಿಜವಾದ ಮೌಲ್ಯವನ್ನು ಅದರ ಗುಣಮಟ್ಟ ನಿರ್ಧರಿಸುತ್ತೆ. ಅದೇ ರೀತಿ ನಿಮ್ಮ ಮೌಲ್ಯ ಕೂಡ ಜನರ ಅಭಿಪ್ರಾಯದಿಂದ ನಿರ್ಧಾರವಾಗುವುದಿಲ್ಲ, ಬದಲಿಗೆ ಅದು ನಿಮ್ಮ ಚಾರಿತ್ರ್ಯ, ಶಿಸ್ತು ಮತ್ತು ಆತ್ಮವಿಶ್ವಾಸದಿಂದ ನಿರ್ಧಾರವಾಗುತ್ತೆ. ನೆನಪಿಡಿ, ಒಬ್ಬಂಟಿಯಾಗಿ ನಡೆಯುವ ಮನುಷ್ಯ ಎಂದಿಗೂ ದೌರ್ಬಲ್ಯ ಹೊಂದಿರುವವನಲ್ಲ. ಗುರಿಯನ್ನು ತಲುಪಲು ಕೆಲವೊಮ್ಮೆ ಜನಸಮೂಹದಿಂದ ಭಿನ್ನವಾದ ಹಾದಿಯನ್ನು ಆರಿಸಿಕೊಳ್ಳಬೇಕಾಗುತ್ತದೆ ಎಂಬುದು ಅವನಿಗೆ ಚೆನ್ನಾಗಿ ತಿಳಿದಿರುತ್ತೆ. ಯಾವಾಗ ಒಂದು ದಿನ ಯಶಸ್ಸು ನಿಮ್ಮ ಪಾದಗಳನ್ನು ಚುಂಬಿಸುತ್ತದೆಯೋ ಆಗ ಇಂದು ನಿಮ್ಮನ್ನು ನಿರ್ಲಕ್ಷಿಸಿದ ಅದೇ ಜನರು ನಿಮ್ಮ ಜೊತೆ ಒಂದು ಫೋಟೋ ತೆಗೆದುಕೊಳ್ಳಲು ಸಾಲಿನಲ್ಲಿ ಬಂದು ನಿಲ್ಲುತ್ತಾರೆ.
ಅದಕ್ಕಾಗಿಯೇ ಇಂದಿನಿಂದಲೇ ಯಾರ ಹಿಂದೆಯೂ ಓಡುವುದನ್ನು ನಿಲ್ಲಿಸಿ. ನಿಮ್ಮ ಕನಸುಗಳ ಬೆನ್ನಟ್ಟಿ ಓಡಿ. ಯಾರ ಒಪ್ಪಿಗೆಯನ್ನು ಬೇಡಬೇಡಿ. ನಿಮ್ಮ ಯೋಗ್ಯತೆಯನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಳ್ಳಿ ಎಂದರೆ ಆ ಒಪ್ಪಿಗೆಯೇ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು. ನೆನಪಿಡಿ, ಯಾವ ದಿನ ನೀವು ಒಬ್ಬಂಟಿಯಾಗಿ ಬದುಕುವುದನ್ನು ಕಲಿತುಕೊಳ್ಳುತ್ತೀರೋ ಅದೇ ದಿನ ಈ ಜಗತ್ತು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೆ. ಒಂದು ವೇಳೆ ಈ ವಿಡಿಯೋ ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ತಂದಿದ್ರೆ ಇದನ್ನು ಲೈಕ್ ಮಾಡಿ. ತಮ್ಮ ನಿಜವಾದ ಶಕ್ತಿಯನ್ನು ಗುರುತಿಸಿಕೊಳ್ಳುವ ಅಗತ್ಯವಿರುವ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಇಂತಹದ್ದೇ ಮತ್ತೊಂದು ಆಳವಾದ ಸತ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೆನಪಿಡಿ, ಜನಸಮೂಹವು ನಿಮ್ಮ ಹೆಸರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲಿ ಅಥವಾ ಬಿಡಲಿ, ಆದರೆ ನಿಮ್ಮ ಒಂಟಿತನ ಮಾತ್ರ ನಿಮ್ಮ ಸ್ವಂತ ಗುರುತನ್ನು ಯಾವಾಗಲೂ ಉಳಿಸಿಡುತ್ತದೆ.